ಎಲ್ಲವೂ ಕೂಡ ದೊಡ್ಡವರ ಸಣ್ಣಾಟಗಳು ಅಂತ ಅನಿಸುತ್ತೆ. ನಿಜವಾಗ್ಲೂ ನಾವು ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು? ಈ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಇವರೆಲ್ಲ ಏನು ಶಾಸನ ಬರೀತಾರೆ, ಏನು ಜನಗಳಿಗೆ ಉಪಯೋಗವಾಗುವಂತಹ ಕಾನೂನುಗಳನ್ನು ತರ್ತಾರೆ, ಏನು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಆ ಮೂಲಕ ಎಂಥ ಸಂದೇಶಗಳು ಹೋಗುತ್ತೆ. ಬಂಗಾರದ ಮನುಷ್ಯ ಸಿನಿಮಾ ನಂತರ ಹೇಗೆ ಅನೇಕ ಎಜುಕೇಟೆಡ್ಗಳೆಲ್ಲ ಇಲ್ಲಿ ಈ ದುಡ್ಡಿಗಿಂತ ಊರಲ್ಲಿ ಹೋಗಿ ರೈತರಾಗಿ ಬದುಕೋಣ ಅಂತೇಳಿ ಎಷ್ಟು ಜನ ಮುಖ ಮಾಡಿದ್ರು. ಜೀವನ ಚೈತ್ರ ಸಿನಿಮಾ ನೋಡಿದ ನಂತರ ಅನೇಕರು ಡ್ರಗ್ಸ್ ಗಿಗ್ಸ್ ಇಂಥದಕ್ಕೆಲ್ಲ ಗಾಂಜಾ ಅದರಿಂದ ಹೆಂಗೆ ಹೊರಗೆ ಬರಬೇಕು ಅಂತ ಆಲೋಚನೆ ಮಾಡ್ತಾಯಿದ್ರು. ಈ ಬಂಧನ ಸಿನಿಮಾ ನೋಡಿದ ನಂತರ ತಂದೆ ತಾಯಿಗಳನ್ನು ಯಾವ ರೀತಿ ಪ್ರೀತಿ ಮಾಡಬೇಕು ಅಂತ ಅನಿಸಿ ಅನೇಕರು ತಂದೆ ತಾಯಿಗಳ ಬಳಿ ಸಾರಿ ಅಂತ ಕೇಳಿದಂಥ ಅನೇಕ ಘಟನಾವಳಿಗಳಿದೆ. ಆದರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ? ಆಮೇಲೆ ಇದರ ಜೊತೆಗೆ ನಮ್ಮನ್ನು ಟೀಕೆ ಮಾಡೋರು ಇದ್ದೇ ಇರ್ತಾರೆ. ನಿಮ್ಗೆ ಇದೇ ಆಯ್ತಲ್ಲ, ನಾವು ಸೂರಜ್ ರೇವಣ್ಣಗೆ ಹಿಂಗೆ ಮಾಡೋದು ನಾವು ಹೇಳಿದ್ವಾ? ಪ್ರಜ್ವಲ್ ರೇವಣ್ಣಗೆ ಹಿಂಗೆ ಮಾಡಪ್ಪ ಅಂತ ನಾವು ಹೇಳಿದ್ವಾ? ಪವಿತ್ರ ಗೌಡ ಹೋಗಿ ನಾವು ಹೋಗಿ ಹಿಂಗೆ ಮಾಡಿದಿರಿ ಅಂತ ಅಂದ್ವಾ ನಾವು? ದರ್ಶನ್ಗೆ ಹೇಳಿದ್ವಾ? ಇಲ್ಲ. ಆದರೆ ಸಮಾಜದಲ್ಲಿ ಆಗ್ತಾ ಇರುವಂಥ ಓರೆ ಮತ್ತು ಕೋರೆ ಎರಡನ್ನು ತಿಳಿಸುವಂಥ ಜವಾಬ್ದಾರಿ ನಮಗಿದೆ. ಸೊ ಹಾಗಾಗಿ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೂರಜ್ ರೇವಣ್ಣಗೆ ಸಲಿಂಗ ಸಂಕಷ್ಟ ಎದುರಾಗಿದೆ. ಕಸ್ಟಡಿಗೆ ಪಡೆಯಲು CID ಬಾಡಿ ವಾರೆಂಟ್. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಇರುವ ಸೂರಜ್. ಪ್ರಜ್ವಲ್ ಇದ್ದ ಕ್ವಾರಂಟೈನ್ ಕೊಠಡಿಯಲ್ಲಿ ಸೂರಜ್. ಟೆನ್ಷನ್ನಲ್ಲೇ ಬೆಳಗಿನ ತಿಂಡಿ ತಿಂದಂತೆ ಸೂರಜ್. ಇಂದು ಕೈದಿ ನಂಬರ್ ನೀಡಲಿರುವ ಸಿಬ್ಬಂದಿ. 12 ಗಂಟೆ ಸುಮಾರಿಗೆ ಪೊಲೀಸ್ ಕಸ್ಟಡಿ ಸಾಧ್ಯತೆ. ತನಿಖಾ ತಂಡದ ಕೈ ಸೇರಲಿದೆ ಮೆಡಿಕಲ್ ರಿಪೋರ್ಟ್. ಭಾಳ ವಿಶೇಷ ಏನಪ್ಪ ಅಂತಂದರೆ ಸೂರಜ್ ರೇವಣ್ಣ ವಿಚಾರದಲ್ಲಿ ಇವತ್ತು ಮೂರು ಜನರ ವಿಚಾರಣೆಗಳು ನಡೆಯುತ್ತೆ. ಒಂದು ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ಎಲ್ಲಿ ತನಕ ನೀವು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತೀರಿ ನಿಮಗೆ ಜಾಮೀನು ಅರ್ಜಿ ಹಾಕೋದಕ್ಕಾಗೋದಿಲ್ಲ. ಆದರೆ ಯಾವಾಗ ನೀವು ಜೈಲಿಗೆ ಹೋಗ್ತೀರಿ ಆಗ ನಿಮಗೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ ಮುಂದೆ ಬರಬೇಕಾಗತ್ತೆ. ಸೂರಜ್ ರೇವಣ್ಣ ವಿಚಾರಕ್ಕೆ CID ನಮಗೆ ಕೊಡಿ ಅಂತ ಕೇಳ್ತಾರೆ ಅಥವಾ ನ್ಯಾಯಾಂಗ ಬಂಧನ ಇದರ ಬಗ್ಗೆ ನಿರ್ಧಾರ ಆಗುತ್ತೆ. ಭಾಳ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಏನು ಸೂರಜ್ ರೇವಣ್ಣ ಕಥೆ ಅಂತಂದರೆ, ಸೂರಜ್ ರೇವಣ್ಣ ಸ್ಟೋರಿಗೆ ಟ್ವಿಸ್ಟ್ ಏನು ಅಂತ ನೋಡಿ. ಒಬ್ಬಾತ ಆರೋಪ ಮಾಡ್ತಾನೆ ಸೂರಜ್ ರೇವಣ್ಣ ಅವ್ರ ಮೇಲೆ. ಏನಂತ ಆರೋಪ ಮಾಡ್ತಾನೆ ನೋಡಿ, ನನ್ನ ಮೇಲೆ ಲೈಂಗಿಕ ಕಿರುಕುಳ ಉಂಟಾಗಿದೆ, ಅಸಹಜ ಲೈಂಗಿಕ ಕಿರುಕುಳ, ಹೀಗೀಗೆ 16 ಜುಲೈ 16ನೇ ತಾರೀಕು ಆ ತೋಟದ ಮನೆಯಲ್ಲಿ ಕರೆದು ನನ್ನ ಮೇಲೆ ಅತ್ಯಾಚಾರ ಮಾಡಿದರು ಅಂತೇಳಿ. ಅಷ್ಟಾಗುವಾಗ ಈ ಸೂರಜ್ನ ಪರ ಒಬ್ಬ ಆಪ್ತ ಇರ್ತಾನೆ ಶಿವಕುಮಾರ್ ಅಂತೇಳಿ. ಅವನೊಂದು ಕೇಸ್ ದಾಖಲು ಮಾಡ್ತಾನೆ ಇವನ ವಿರುದ್ಧ. ಯಾರು ಆರೋಪ ಮಾಡಿರ್ತಾನೆ, ಇಲ್ಲ ಇದು ಬ್ಲ್ಯಾಕ್ ಮೇಲು, 5 ಕೋಟಿ ಕೇಳಿದ್ರು, 3 ಕೋಟಿ ಕೇಳಿದ್ರು, 2 ಕೋಟಿ ಕೇಳಿದ್ರು, ಇದೆಲ್ಲ ಸುಳ್ಳು, ನಮ್ಮ ನಾಯಕರನ್ನು ಅವರ ಹೆಸರು ಕೆಡಿಸೋಕೆ ಮಾಡ್ತಾ ಇರುವಂಥ ಪ್ರಯತ್ನ. ಸ್ಟೋರಿಯಲ್ಲಿ ಕಹಾನಿ ಮೇ ಟ್ವಿಸ್ಟ್ ಯಾವಾಗ ಆಯಿತು ಗೊತ್ತಾ? ಈ ಶಿವಕುಮಾರ್ ಅಂತ ಇದ್ನಲ್ಲ, ಸೂರಜ್ ರೇವಣ್ಣ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದ, ಅವರ ವಿರುದ್ಧ ಏನು ತೊಂದರೆ ಆಗದಾಗಿ ನೋಡ್ಕೋತಾ ಇದ್ದ, ಅವನು ಉಲ್ಟಾ ಹೊಡೆದು ಬಿಡ್ತಾನೆ. ಇಲ್ಲ, ಕೇವಲ ಆ ಸಂತ್ರಸ್ತ ಮಾತ್ರ ಅಲ್ಲ, ನನ್ನನ್ನು ಕೂಡ ರೇಪ್ ಮಾಡಿದ್ದಾರೆ, ನನಗೂ ಕೂಡ ಕಿರುಕುಳ ಕೊಟ್ಟಿದ್ದಾರೆ, ಆ ಕಿರುಕುಳಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದೀನಿ ನಾನು. ಅಷ್ಟಾಗುವಾಗ ಕೇಸು ಇನ್ನೂ ಫಿಟ್ ಆಯಿತು. ಆಮೇಲೆ ಅರೆಸ್ಟ್ ಆಗಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂದರೆ ಜೈಲಿಗೆ ಕಳಿಸಲಾಯಿತು. ಈಗ CID ಹೇಳುತ್ತೆ ಇಲ್ಲ ವಿಚಾರಣೆಗೆ ನಮ್ಗೆ ಕೊಡಿ ಅಂತೇಳಿ. ಕೋರ್ಟ್ ಏನು ಹೇಳುತ್ತೆ ಕೇಳ್ಕೊಳ್ಳೋಣ ಬನ್ನಿ. ಹಾಗಿದ್ರೆ ನಿಮಗೆ ಅದರ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಕಂಪ್ಲೀಟ್ ವ್ಯತಿರಿಕ್ತವಾಗಿ ಇವರ ಅಣ್ಣಂದು ಕೇಸು. ಸೂರಜ್ ರೇವಣ್ಣಂದು ಹುಡುಗರ ಮೇಲೆ ಅತ್ಯಾಚಾರ, ಪ್ರಜ್ವಲ್ ರೇವಣ್ಣದು ಹುಡುಗಿಯರ ಮೇಲೆ, ಅಜ್ಜಿ ಮೇಲೆ ಅತ್ಯಾಚಾರ. ರೇವಣ್ಣ ಇದೀಗ ಕಾಮಕಾಂಡದ ಸುಳಿಯಲ್ಲಿ ಸಿಲುಕೊಂಡಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಅಂಧರಾಗಿದ್ದಾರೆ. ಆರೋಪಿಗೆ ನ್ಯಾಯಾಧೀಶರು 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. ಮೊನ್ನೆಯಿಂದ ಇಲ್ಲಿ ತನಕ ಏನಾಯಿತು ಬನ್ನಿ ನೋಡೋಣ. ಸುಳಿ, ಸಲಿಂಗ ಕಾಮದ ಸುಳಿ. MLC ಸೂರಜ್ ರೇವಣ್ಣ ಸಲಿಂಗ ಕಾಮದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. JDS ಕಾರ್ಯಕರ್ತನಿಗೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಅಂಧರಾಗಿದ್ದಾರೆ. IPC ಸೆಕ್ಷನ್ 377 ಅಡಿ ಅರೆಸ್ಟ್ ಆಗಿದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಸಂತ್ರಸ್ತ ಸೂರಜ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆ ಹಾಕಿರುವುದಾಗಿ ದೂರಿದ್ದಾರೆ. ಸೂರಜ್ ವಿರುದ್ಧದ ಪ್ರಕರಣವನ್ನು ಸರ್ಕಾರ CIDಗೆ ವಹಿಸಿದೆ. BK ಸಿಂಗ್ ತನಿಖೆಯ ಹೊಣೆ ಹೊತ್ತಿದ್ದಾರೆ.
ಇದೇ ದೂರಿನ ಆಧಾರದಲ್ಲಿ ಸೂರಜ್ ರೇವಣ್ಣರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಮೊದಲಿಗೆ ಹಾಸನ ಸೆನ್ ಠಾಣೆಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿದ್ರು. ಬೆಳಗಿನ ಜಾವ ಅಧಿಕೃತವಾಗಿ ಅರೆಸ್ಟ್ ಮಾಡಿ ಹಾಸನ ಹಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ಮಧ್ಯಾಹ್ನದ ಬಳಿಕ ಸೂರಜ್ ರೇವಣ್ಣರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಬೆಂಗಳೂರಿಗೂ ಕರೆತಂದ್ರು. ಈ ನೆಲದ ಕಾನೂನು ನಾನು ಏನು ನನ್ನ ಮೇಲೆ ಆಪಾದನೆ ಇದೆ ಅದ್ರ ಬಗ್ಗೆ ಯಾವ ಆಪಾದನೆ ಇದೆಯೋ ಆ ಆಪಾದನೆ ಬಗ್ಗೆ ಅವರೇ ಯಾವ ರೀತಿ ತನಿಖೆ ಮಾಡಬೇಕು, ನೀವು ನಾನು ಈ ನೆಲದ ಕಾನೂನಿಗೆ ನಾನು ಬೆಲೆ ಕೊಡಬೇಕು ಅಂತೇಳಿ ಬಂದಾಗ ಅವರನ್ನು ಕಸ್ಟಡಿಗೆ ತೊಗೊಂಡಿದ್ದಾರೆ. ಕಸ್ಟಡಿಲಿದ್ದಾಗ ನಾವು ಅವರನ್ನು ನೋಡಲಿಕ್ಕೆ ಬರಲ್ಲ. ನಾವು ಕೇಳಿದ್ವಿ ಯಾತ ಕಾರಣಕ್ಕೋಸ್ಕರ ಏನು ಅಂತ ಪೊಲೀಸವ್ರು ಕೇಳಿದ್ವಿ. ಅವರು ಪೊಲೀಸ್ ಕಸ್ಟಡಿಲಿದ್ದಾರೆ ಅಂತ ಕೇಳಿದ್ರು. ಮಾಹಿತಿ ಎಲ್ಲ ಕೇಳಿದ್ವಿ, ಯಾತಕ್ಕೋಸ್ಕರ ನೀವು ಅವರನ್ನು ಕಸ್ಟಡಿ ತೊಗೊಂಡಿದ್ದೀರಾ, ಏನು ವಿಚಾರ ಅಂತೆಲ್ಲ ಕೇಳಿದ್ವಿ. ಬೌರಿಂಗ್ನಲ್ಲಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್. ಇನ್ನು ಸೂರಜ್ ವಿರುದ್ಧ ದೂರು ನೀಡಿರುವ ಸಂತ್ರಸ್ತನಿಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿದ್ರು. ಸತತ 2 ಗಂಟೆಗಳ ಕಾಲ ಸಂತ್ರಸ್ತನ ಆರೋಗ್ಯ ತಪಾಸಣೆ ಮಾಡಿದ್ರು. ಸೂರಜ್ಗೆ 14 ದಿನ ನ್ಯಾಯಾಂಗ ಬಂಧನ. ಇದೆಲ್ಲದರ ಬಳಿಕ ಸೂರಜ್ ರೇವಣ್ಣರನ್ನ ಪೊಲೀಸರು ಬೆಂಗಳೂರಿಗೆ ಕರೆತಂದ್ರು. ಕೋರಮಂಗಲದಲ್ಲಿರುವ 42ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಆರೋಪಿ ಸೂರಜ್ಗೆ ನ್ಯಾಯಾಧೀಶರು 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದ್ರು. ಸೂರಜ್ನನ್ನ CID ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಳ್ಳಲಿದ್ದಾರೆ. ತನಿಖೆ ಬಳಿಕವಷ್ಟೇ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಹೊರಬೀಳಲಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಓಕೆ, ಇದರ ಬಗ್ಗೆ ಒಂದು ಗ್ರಾಫಿಕ್ಸ್ ಪ್ಲೇಟಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಯಾವುದರಲ್ಲಿ ಇದು ಈಗ ನೋಡಿ, ಕೊಲೆ ಕೇಸ್ ಯಾವುದರಲ್ಲಾಗುತ್ತೆ? ಸೆಕ್ಷನ್ 302. ನಾವು ಈಗ ದರ್ಶನ್ ವಿಚಾರದಲ್ಲಿ ನೋಡ್ತಾ ಇದ್ವಿ. ಕೊಲೆ ಯತ್ನ 307. ಆಮೇಲೆ ಕಿಡ್ನ್ಯಾಪ್ ಕೇಸ್ 341, 506, ಆಮೇಲೆ ಎಲ್ಲವೂ ಇದೆ. ಇದೇನು IPC ಸೆಕ್ಷನ್ 377 ಅಂತ ಒಂದಿದೆ. 377 ಅಸ್ವಾಭಾವಿಕ ಅಥವಾ ಅಸಹಜ ಲೈಂಗಿಕ ದೌರ್ಜನ್ಯ 377. ಇದಕ್ಕೆ 10 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ. ಇನ್ನು IPC ಸೆಕ್ಷನ್ 342 342 ದುರುದ್ದೇಶದಿಂದ ಕೂಡಿ ಹಾಕೋದು, ಅಂದರೆ ನೀವು ಕೂಡಿ ಹಾಕಿ ಅತ್ಯಾಚಾರ ಮಾಡುವಂಥದ್ದು, ಅದಕ್ಕಾಗಿ ದುರುದ್ದೇಶದಿಂದ ಕೂಡಿ ಹಾಕೋದು ಅಂತೇಳಿ. ಆಮೇಲೆ ಇದಕ್ಕೆ 1 ವರ್ಷ ಜೈಲು ಅಥವಾ ದಂಡ ವಿಧಿಸೋದು. ಇನ್ನು IPC ಸೆಕ್ಷನ್ 506 ಕ್ರಿಮಿನಲ್ ಪಿತೂರಿ. ಹಿಂಗೆಲ್ಲ ಆದ ನಂತರ ಯಾರಿಗಾದ್ರೂ ಹೇಳಿದರೆ ಕೊಂದು ಬಿಡ್ತೀನಿ ಅಂತ ಹೇಳ್ತಾ ಅದು ಜೀವ ಬೆದರಿಕೆ. ಇದಕ್ಕೆ 2 ವರ್ಷ ಜೈಲು ಅಥವಾ ದಂಡ ವಿಧಿಸುವುದು. ಇದರ ನಡುವೆ ಒಂದು ಮಾತು ಹೇಳ್ತೀನಿ ವೀಕ್ಷಕರೇ, ನಿಜವಾಗಿ ಭಾರತದಲ್ಲಿ ವೇಶ್ಯಾವಾಟಿಕೆಗೆ ಅವಕಾಶ ಇದೆ. ಅಂದರೆ ಹೇಗೆ ಅಂತಂದರೆ ಇಂದಿರಾ ಗಾಂಧಿ ಕಾಲದಲ್ಲಿ ಆಗಿದ್ದದು. ಯಾಕಂದರೆ ವಿಪರೀತವಾಗಿ ಮಹಾರಾಷ್ಟ್ರ ಮುಂಬೈನಲ್ಲಿ ಅತ್ಯಾಚಾರ ಪ್ರಕರಣಗಳೆಲ್ಲ ಜಾಸ್ತಿ ಆದಾಗ ಅದಕ್ಕೊಂದು ಅವಕಾಶವನ್ನು ಕೊಡ್ತಾರೆ. ಈಗ ನಾವು ಹೇಳ್ತೀವಲ್ಲ ಕಾಮಾಟಿಪುರ ಅನ್ನೋ ಜಾಗದಲ್ಲಿ ಅದಕ್ಕೆ ಅವಕಾಶಗಳಿದೆ. ಓಕೆ, ಎಲ್ಲ ಕಡೆಗಳಲ್ಲಿ ಇಂಥಲ್ಲ. ಹಾಗಂತ ಇದ್ದಬದ್ದ ಹೋಟೆಲ್ ರೂಮ್ಗಳಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ, ಅಲ್ಲಿ ರೇಡ್ಗಳಾಗತ್ತೆ. ಆಮೇಲೆ ಇಬ್ಬರು ಹುಡುಗ ಮತ್ತು ಹುಡುಗಿ ಪ್ರಾಯದವರಾಗಿ ಇಬ್ಬರ ಒಪ್ಪಿಗೆ ಇದ್ದರೆ ತೊಂದರೆ ಇಲ್ಲ, ಅದು ಅವರ ನಿರ್ಧಾರ ಅಂತೇಳಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು. ಸೊ ಇದರ ನಡುವೆ ಕೂಡ ಅದೇ ಹೇಳಿದ್ದು, ದೌರ್ಜನ್ಯ, ಹೆಣ್ಣು ಮಕ್ಕಳಿಗೆ ಬೆದರಿಸಿ ಹೆದರಿಸಿ ಅಂತಾದರೆ ಅವರ ಮೇಲೆ ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಆದ ರೀತಿಯಲ್ಲಿ ಕೇಸ್ ಆಗುತ್ತೆ. ಅದನ್ನು ಶೂಟ್ ಮಾಡೋದು, ಅವರ ಗೌರವಕ್ಕೆ ಚ್ಯುತಿ ತರೋದು, ಹಾನಿ ತರೋದು ಆಗೋದಿಲ್ಲ. ಇದೇನಾಗಿದ್ದರೆ ಅಂತೇಳಿ ಇದು ಹುಡುಗರ ಮೇಲೆ ಆಗುವಂಥ ಅತ್ಯಾಚಾರ. ಹಾಗಿದ್ರೆ ಹುಡುಗ ಮತ್ತು ಹುಡುಗ ಮದುವೆ ಆಗ್ತಾರಾ ಅಥವಾ ಹುಡುಗಿ ಮತ್ತು ಹುಡುಗಿ ಮದುವೆ ಆಗ್ತಾರೆ. ವಿದೇಶದಲ್ಲಿ ಅನೇಕ ಕಡೆಗಳಲ್ಲಿ ಅದಕ್ಕೆ ಅವಕಾಶ ಇದೆ. ಭಾರತದಲ್ಲೂ ಕೂಡ ಇದರ ಬಗ್ಗೆ ದೊಡ್ಡ ಹೋರಾಟ ಆಗ್ತಾ ಇದೆ. ಈಗಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿದೆ. ಆ ಸೆಕ್ಷನನ್ನೇ 377 ಅಂತೇಳಿ ಕರೀತಾರೆ. ಈ ಸೆಕ್ಷನಲ್ಲಿರುವವರೆಗೆ ಒಂದು ವಿಶೇಷತೆ ಇದೆ. ಅಂದರೆ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಇರ್ತಾರೆ, ಒಂದು ಕಲರ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಮೂಗುನತ್ತ ಹಾಕ್ಕೊಂಡು ಹುಡುಗರು ಕೂಡ ಒಂದು ರೀತಿಯಲ್ಲಿ ಇರ್ತಾರೆ, ಅವರ ಗುರುತಿಸುವಿಕೆ. ಹೌದು, ಇಲ್ಲಿ 2 ವಿಧಾನ ಇದೆ. ಒಂದು ವೇಳೆ ನಾಳೆ 377 ಓಕೆ ಅಂತ ಆದರೂ ಕೂಡ 377 ಅಂದರೆ ಈ ಸೆಕ್ಷನ್ ಓಕೆ, ಹುಡುಗ ಹುಡುಗಿ ಮದುವೆ ಆಗ್ಬೋದು, ಜೊತೆಗಿರ್ಬೋದು, ಅಥವಾ ನಿಮ್ಮ ಲಿಂಗ ಪರಿವರ್ತನೆ ಮಾಡ್ಕೋಬೋದು, ಇಂಥದ್ದೆಲ್ಲ ಅವಕಾಶ ಇದೆ, ಆಗಿದೆ ಕೂಡ. ವಿದೇಶಗಳೇ ತುಂಬ ರಾಷ್ಟ್ರಗಳಲ್ಲಿದೆ, ಭಾರತದಲ್ಲೂ ಕೂಡ ಭಾಳ ಜೋರಾಗಿ ಆಗ್ತಾ ಇದೆ. ಆದರೂ ಕೂಡ ಇಷ್ಟೆಲ್ಲ ಶಿಕ್ಷೆಗಳಿದೆ ಇದಕ್ಕೆ. ಈಗ ತುಂಬ ಪ್ರಾಬ್ಲಮ್ ಫೇಸ್ ಆಗ್ತಿರೋದು ಇದಕ್ಕೆ ಶಿಕ್ಷೆ ಏನು ಅಂತೇಳಿ. ಆ ಲೈಂಗಿಕ ದೌರ್ಜನ್ಯದಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಲ್ಲಿ ನಡೆಯುವಂಥ ಲೈಂಗಿಕ ದೌರ್ಜನ್ಯದ ಶಿಕ್ಷೆನೇ ಇದಕ್ಕಿರುವಂಥ